ಎಸ್ ಇವತ್ತು ಗಿಲ್ಲಿ ಅವರಿಗೆ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ದೊಡ್ಡದಾಗಿ ಏನೋ ಕ್ಲಾಸ್ ತೆಗೆದುಕೊಂಡಿಲ್ಲ. ಅದೊಂದು ವಿಚಾರಕ್ಕೆ ನಮಗೆ ದೊಡ್ಡ ಖುಷಿಯ ವಿಚಾರ. ಅದನ್ನು ನಿಜವಾಗ್ಲೂ ಕ್ಲಾಸ್ ತಗೊಂಡಿದ್ದು ಇಬ್ಬರಿಗೆ, ಆ್ಯಕ್ಚುಲಿ ಮೂವರಿಗೆ ಕ್ಲಾಸ್ ತಗೊಂಡಿದ್ದು. ಒಂದು ಅಶ್ವಿನಿ ಗೌಡ ಅವರಿಗೆ ಸ್ಟುಪಿಡ್ ಅಂತ ಮಾತಾಡಿದ್ದಕ್ಕೆ, ಇನ್ನೊಂದು ರಜತ್ಗೆ. ಆ್ಯಕ್ಚುಲಿ ರಜತ್ಗೆ ತಗೊಳ್ಳೇಬೇಕಾಗಿತ್ತು. ಯಾಕೆ ಅಂತಂದರೆ ಆತ ಬಿಗ್ ಬಾಸನ್ನು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ರೂ ಕೂಡ ಕೆಲವು ವರ್ಡ್ಸ್ಗಳನ್ನ ಯೂಸ್ ಮಾಡ್ದ. ಎಸ್, ಅದು ತಪ್ಪು. ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಅದನ್ನು ಹೇಳಿದರು. ಆದರೆ ಈತ ತಿದ್ಕೊಳ್ಳುವಂಥ ಮೂಮೆಂಟಲ್ಲಿ ಇರಲ್ವೇನೋ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಓಕೆ, ಮುಂದಿನ ಸಾರಿಯಿಂದ ಆ ಒಂದು ವರ್ಡ್ಗಳನ್ನ ಯೂಸ್ ಮಾಡಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಇದೇ ನಮ್ಮ ರಜತ್ ಅವರು ಹೇಳಿದರು. ಆ್ಯಕ್ಚುಲಿ ಅದನ್ನು ಹೇಳಿಸ್ಬೇಕಾಗಿತ್ತು, ಅದರ ಅವಶ್ಯಕತೆ ಇತ್ತು. ಕಿಚ್ಚ ಸುದೀಪ್ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿದರು. ಆದರೆ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತೆಗೆದುಕೊಳ್ತಾರನೋ ಅಂತ ನಮಗೆ ಅನಿಸಿತ್ತು. ಆ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ರಜತ್ಗೆ ಕ್ಲಾಸ್ ತೆಗೆದುಕೊಂಡಿಲ್ಲ. ಎಲ್ಲೋ ಯಾವುದೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆ ವಿಚಾರ ಆ್ಯಕ್ಚುಲಿ ಅಶ್ವಿನಿ ಗೌಡ ಅವರು ಎತ್ಕೊಂಡ್ರು. ಆಮೇಲೆ ಅದಕ್ಕೆ ಇವರು ಚೈತ್ರ ಕುಂದಾಪುರ ಅವರು ಮಾತಾಡಿದ್ರು. ಆಮೇಲೆ ರಜತ್ ಅವರು ಕೂಡ ಮಾತಾಡಿದ್ರು. ಇದೆಲ್ಲವೂ ಮಾತಾಡ್ತಾ ಆಮೇಲೆ ಅಲ್ಲಿ ಮಾಡಿಬಿಟ್ರು. ಏನು, ಇನ್ನೊಂದ್ಸರಿ ಮಾತಾಡ್ಕೊಳ್ಳೋಣ ರೀತಿ, ನಾನು ಯಾವ ಮ್ಯಾಟ್ರ್ ಮಾತಾಡಿದೆ, ರಾಜಶೇಖರ್ ಮತ್ತು ಸೂರಜ್ ಮಾತಾಡಿದ್ರೆ ಎಲ್ಲಿಗೂ ಬಂದ್ರಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಅದನ್ನು ಬದಲಾಯಿಸಿದ್ರು. ನೆಕ್ಸ್ಟ್ ತೆಗೆದುಕೊಂಡ್ರು. ನನ್ನ ಪ್ರಕಾರ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವ್ರಿಗೆ ನೀವು ಕೈ ಎತ್ತಬೇಡಿ, ನೀವು ಇದು ನಂದು ಟ್ರೈನು, ನಂದು ಸ್ಟೇಜ್ಮೆಂಟು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಅವರಿಗೆ ಯಾವ ರೀತಿ ರ್ಯಾಶ್ ಆಗಿ ತಗೊಂಡ್ರು ಆ ಮಟ್ಟಿಗೆ ತೆಗೆದುಕೊಳ್ತಾರೆ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಳ್ತಾರೆ ರಜತ್ಗೆ ಅಂತ ಅಂದ್ಕೊಂಡಿದ್ವಿ. ಹಾಗೂ ಅಶ್ವಿನಿ ಗೌಡ ಅವ್ರಿಗೆ ಹಾಗೆ ಅಂತ ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ಅಶ್ವಿನಿ ಗೌಡ ಅವರಿಗೆ ಕರೆಕ್ಟಾಗಿ ಹೇಳಿದ್ರು ಕೋಪದಲ್ಲಿ. ರಜತ್ಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಹೇಳ್ಬೇಕಾಗಿತ್ತೇನೋ ಅಂತ ಅನ್ನಿಸ್ತು. ಓಕೆ, ಬಟ್ ರಜತ್ ಅವರು ತಿದ್ಕೊಂಡು ಮುಂದಿನ ಸರಿ ರೀತಿ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದು ಒಂದು ದೊಡ್ಡ ಖುಷಿಯ ವಿಚಾರ ನಮಗೆಲ್ರಿಗೂ. ಓಕೆನಾ? ಹಾಗಾಗಿ ಆಮೇಲೆ ಇನ್ನೊಂದು ಗಿಲ್ಲಿಯವರ ವಿಚಾರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಅವರು, ಕಿಚ್ಚ ಸುದೀಪ್ ಅವರು. ಏನು ಅಂತಂದರೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇಬ್ಬರೂ ಕೂಡ ಟಾಸ್ಕನ್ನು ಒಪ್ಕೊಂಡಿದ್ರು. ಆದರೆ ಇಲ್ಲಿ ಗಿಲ್ಲಿ ಒಬ್ಬರೇ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರು. ಅಂದರೆ ನಮ್ಮ ಇವಳನ್ನು ಕಾವ್ಯನ ಅಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದು ಗಿಲ್ಲಿ. ಆದರೆ ಅಶ್ವಿನಿ ಗೌಡ ಅವರು ಅದನ್ನು ಮಾಡಲೇ ಇಲ್ಲ, ನ್ಯೂಟ್ಲಾಗ್ಬಿಟ್ಟಾಗಿ ಗೆದ್ದುಬಿಟ್ರು ಅನ್ನೋದನ್ನು ಒಂದು ಕ್ಲಾರಿಟಿನ ಚೆನ್ನಾಗಿ ಕಾವ್ಯ ಅವ್ರಿಗೂ ತಿಳಿಸಿದ್ರು, ಹಾಗೆ ಗಿಲ್ಲಿಗೂ ಕೂಡ ತಿಳಿಸಿದ್ರು. ಎಸ್, ಅಶ್ವಿನಿ ಗೌಡ ಅವರು ಅದರಲ್ಲಿ ಈಸಿಯಾಗಿ ಎತ್ಕೊಬಿಟ್ರು. ಯಾಕೆ ಅವ್ರಿಗೆ ಗೊತ್ತಿತ್ತು ಆಲ್ಮೋಸ್ಟ್ ಫಸ್ಟೇ ಇದನ್ನು ಗಿಲ್ಲಿ ಮಾಡಬಲ್ಲ ಅವಳನ್ನ ಅಳಿಸುವಂಥದ್ದು ಎಲ್ಲ ಅಂತ ಗೊತ್ತಿತ್ತು. ಒಂದು ವೇಳೆ ಆತ ಅಳಿಸೋದು ಗೊತ್ತಿಲ್ಲಲ್ಲ ಅಂದರೆ ಈಗ ಇವ್ರು ಏನು ಮಾಡ್ಬೋದಾಗಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ಗಳಿದ್ದು ಜಗಳ ಮಾಡಿ ಆಕೆನ ಅಳಿಸ್ತಾರೆ ಅಂತ ತುಂಬ ಜನರ ಎಕ್ಸ್ಪೆಕ್ಟೇಷನ್ ಇತ್ತು ಅಶ್ವಿನಿ ಗೌಡ ಕಡೆಯಿಂದ. ಬಟ್ ಜಗಳ ಮಾಡಿದರೆ ಆಕೆ ಅಳೋದು ತುಂಬ ಕಡಿಮೆ. ಯಾಕೆಂದರೆ ತುಂಬ ಹಿಂದೆಲ್ಲ ನಾವು ನೋಡಿದ್ವಿ, ಅಶ್ವಿನಿ ಗೌಡ ಅವ್ರಿಗೆ ಟಾಂಗ್ ಕೊಟ್ಕೊಂಡು ಅವರಿಗೆ ವಾಪಸ್ ಮಾತಾಡ್ಕೊಂಡೆಲ್ಲ ಮೊದಲೇ ಮಾಡಿದರು. ಇಲ್ಲಿ ಗಿಲ್ಲಿ ಸಪೋರ್ಟ್ ಮಾಡಿದ್ದೀನಿ, ಅದು ಹತ್ಬಿಡೋರೇನ. ಬಟ್ ಅಲ್ಲಿ ಗಿಲ್ಲಿದೆ ವರ್ಕೌಟ್ ಆಯ್ತಲ್ಲ ಅಲ್ವಾ. ಗೆಲ್ಲಿದೆ, ಅವನು ನಾಮಿನೇಟ್ ಮಾಡಿದ್ದಾನೆ ಹಿಡ್ಕೊಂಡು ಆಕೆಯನ್ನು ಅಳಿಸ್ಬಿಟ್ಟ. ಓಕೆ, ಇದು ಇವತ್ತಿನ ಜಾಸ್ತಿ ವಿಚಾರಗಳೇನಲ್ಲಿ ಇದು ಮಾಡಿಲ್ಲ. ಅದು ಬಿಟ್ಟರೆ ಇನ್ನೊಂದು ರಾಶಿಕಾ ಮತ್ತು ಸೂರಜ್ ಅವರ ಒಂದು ಇದನ್ನು ತೆಗೆದುಕೊಂಡು ಅವರಿಬ್ಬರ ಒಂದು ಜಗಳವನ್ನು ತೆಗೆದುಕೊಂಡು ಮಾತಾಡಿದರು. ಇಷ್ಟು ವಿಚಾರಗಳಲ್ಲಿ ಆಲ್ಮೋಸ್ಟ್ ಇವತ್ತಿನ ಒಂದು ಕಿಚ್ಚನ ಒಂದು ಕ್ಲಾಸ್ ಮುಗಿದೋಯ್ತು. ನಾಳೆ ಆ್ಯಕ್ಚುಲಿ ಒಂದಷ್ಟು ಎಂಟರ್ಟೈನ್ಮೆಂಟು ಜೊತೆಗೆ ಯಾರು ಹೊರಗಡೆ ಹೋಗ್ತಾರೆ. ಆ್ಯಕ್ಚುಲಿ ವಾರ ಯಾರೂ ಹೋಗಲ್ಲ ಅನಿಸುತ್ತೆ. ಯಾಕೆಂದರೆ ನಾಮಿನೇಟ್ ಇದೇ ಇಲ್ವಲ್ಲ ಇವತ್ತು. ಇದೆ ವೋಟಿಂಗ್ ಲೈನ್ಸೇ ಓಪನ್ ಇರಲಿಲ್ವಲ್ಲ ಅಲ್ವಾ. ನೋಡೋಣ ಏನು ಮಾಡ್ತಾರೆ. ಬೇರೆ ಯಾರು ಟ್ವಿಸ್ಟ್ ಕೊಟ್ಬಿಟ್ಟಿರ್ಬೋದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ಕೊಂಡು. ಯಾವುದಕ್ಕೂ ಕೂಡ ಕಾಯ್ದು ನೋಡೋಣ. ಎಸ್.